ಭೇಟಿಯಾಗಿರುವ ಆ ವಿಡಿಯೋ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಆ ವಿಡಿಯೋದ ಪಾರ್ಟ್ 2 ಅನ್ನ ನಾವೀಗ ಮತ್ತೆ ತೋರಿಸ್ತಾ ಇದೀವಿ. ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2, ತಿಮರೋಡಿ ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2 2 ವರ್ಷದ ಹಿಂದೆ ಚಿನ್ನಯ್ಯ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ಚಿನ್ನಯ್ಯ ತಿಮರೋಡಿ ಮನೆಗೆ ತನ್ನ ಪತ್ನಿಯನ್ನು ಕೂಡ ಕರೆದೊಯ್ದಿದ್ದ. ವಿಠಲಗೌಡ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದ್ದ. ಈ ವೇಳೆ ಹೆಣ ಹೂತ ಬಗ್ಗೆ ಮಾತುಕತೆ ನಡೆದಿದೆ. ಈ ಕುರಿತಾದ ವಿಡಿಯೋ ರಿಲೀಸ್ ಆಗಿದೆ. ನೋಡಿ, ಈ ಚಿನ್ನಯ್ಯ 2 ವರ್ಷದ ಹಿಂದೆ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದ ಅನ್ನೋ ಒಂದು ವಿಡಿಯೋವನ್ನ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಯಿತು. ಅದು ರಿಲೀಸ್ ಆಗ್ತಾ ಇದ್ದ ಹಾಗೆ ಅದು ಏನು ಅಂತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದೀಗ ಎರಡನೇ ಭಾಗವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ತಿಮರೋಡಿ ಒಂದ್ ಕಡೆ ಕೂತಿದ್ದಾರೆ, ಈ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ಭೇಟಿ ಮಾತನಾಡ್ತಾ ಇದ್ದಾರೆ. ಏನು ಆ ಮಾತಿನ ಮರ್ಮ, ಆ ಮಾತಲ್ಲಿ ಏನೇನ್ ಮಾತಾಡಿದ್ದಾರೆ? ತಿಮರೋಡಿ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನೊಟ್ಟಿಗಿನ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಡಿಯೋ. ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತಹದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರುಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಆಗಿರುವ ಆ ವಿಡಿಯೋ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಆ ವಿಡಿಯೋದ ಪಾರ್ಟ್ 2 ಅನ್ನ ನಾವೀಗ ಮತ್ತೆ ತೋರಿಸ್ತಾ ಇದೀವಿ. ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2, ತಿಮರೋಡಿ ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2 2 ವರ್ಷದ ಹಿಂದೆ ಚಿನ್ನಯ್ಯ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ಚಿನ್ನಯ್ಯ ತಿಮರೋಡಿ ಮನೆಗೆ ತನ್ನ ಪತ್ನಿಯನ್ನು ಕೂಡ ಕರೆದೊಯ್ದಿದ್ದ. ವಿಠಲಗೌಡ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದ್ದ. ಈ ವೇಳೆ ಹೆಣ ಹೂತ ಬಗ್ಗೆ ಮಾತುಕತೆ ನಡೆದಿದೆ. ಈ ಕುರಿತಾದ ವಿಡಿಯೋ ರಿಲೀಸ್ ಆಗಿದೆ. ನೋಡಿ, ಈ ಚಿನ್ನಯ್ಯ 2 ವರ್ಷದ ಹಿಂದೆ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದ ಅನ್ನೋ ಒಂದು ವಿಡಿಯೋವನ್ನ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಯಿತು. ಅದು ರಿಲೀಸ್ ಆಗ್ತಾ ಇದ್ದ ಹಾಗೆ ಅದು ಏನು ಅಂತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದೀಗ ಎರಡನೇ ಭಾಗವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ತಿಮರೋಡಿ ಒಂದ್ ಕಡೆ ಕೂತಿದ್ದಾರೆ, ಈ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ಭೇಟಿ ಮಾತನಾಡ್ತಾ ಇದ್ದಾರೆ. ಏನು ಆ ಮಾತಿನ ಮರ್ಮ, ಆ ಮಾತಲ್ಲಿ ಏನೇನ್ ಮಾತಾಡಿದ್ದಾರೆ? ತಿಮರೋಡಿ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನೊಟ್ಟಿಗಿನ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಡಿಯೋ. ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ.
ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರುಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು ಹಾಗಾದ್ರೆ ನಾಟಕವಾ? ಆಗಿರುವ ಆ ವಿಡಿಯೋ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರ ವೀಕ್ಷಕರೇ. ಆ ವಿಡಿಯೋದ ಪಾರ್ಟ್ 2 ಅನ್ನ ನಾವೀಗ ಮತ್ತೆ ತೋರಿಸ್ತಾ ಇದೀವಿ. ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2, ತಿಮರೋಡಿ ರಿಲೀಸ್ ಮಾಡಿರ್ತಕ್ಕಂಥ ಪಾರ್ಟ್ 2 2 ವರ್ಷದ ಹಿಂದೆ ಚಿನ್ನಯ್ಯ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ. ಚಿನ್ನಯ್ಯ ತಿಮರೋಡಿ ಮನೆಗೆ ತನ್ನ ಪತ್ನಿಯನ್ನು ಕೂಡ ಕರೆದೊಯ್ದಿದ್ದ. ವಿಠಲಗೌಡ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಯನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದ್ದ. ಈ ವೇಳೆ ಹೆಣ ಹೂತ ಬಗ್ಗೆ ಮಾತುಕತೆ ನಡೆದಿದೆ. ಈ ಕುರಿತಾದ ವಿಡಿಯೋ ರಿಲೀಸ್ ಆಗಿದೆ. ನೋಡಿ, ಈ ಚಿನ್ನಯ್ಯ 2 ವರ್ಷದ ಹಿಂದೆ ಮಹೇಶ್ ತಿಮರೋಡಿ ಅವರನ್ನ ಭೇಟಿಯಾಗಿದ್ದ ಅನ್ನೋ ಒಂದು ವಿಡಿಯೋವನ್ನ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಯಿತು. ಅದು ರಿಲೀಸ್ ಆಗ್ತಾ ಇದ್ದ ಹಾಗೆ ಅದು ಏನು ಅಂತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇದೀಗ ಎರಡನೇ ಭಾಗವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ತಿಮರೋಡಿ ಒಂದ್ ಕಡೆ ಕೂತಿದ್ದಾರೆ, ಈ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ಭೇಟಿ ಮಾಡ್ತಾ ಮಾತನಾಡ್ತಾ ಇದ್ದಾರೆ. ಏನು ಆ ಮಾತಿನ ಮರ್ಮ, ಆ ಮಾತಲ್ಲಿ ಏನೇನು ಮಾತಾಡಿದ್ದಾರೆ? ತಿಮರೋಡಿ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನೊಟ್ಟಿಗಿನ ಹೊಸ ವಿಡಿಯೋವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಡಿಯೋ. ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರುಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು ಹಾಗಾದ್ರೆ ನಾಟಕವಾ? ಏನಿದೆ ಹಾಗಾದ್ರೆ ಈ ಕಂಟೆಂಟ್ ಅಲ್ಲಿ? ಈ ಚರ್ಚೆ ಮಾಡಿರೋದ್ರಲ್ಲಿ ಚಿನ್ನಯ್ಯ ಏನ್ ಹೇಳಿದ್ದಾನೆ, ತಿಮರೋಡಿ ಅವರು ಏನ್ ಹೇಳ್ತಾರೆ? 2ನೇ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ಸತ್ಯ ಬಯಲಾಗಿದೆ. 2ನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾನೆ. ಏನಂತ? ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ, ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ, ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು, ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು, ಆಗ ಆ ಹೆಣವನ್ನ ಮೇಲೆ ಹಾಕಿ ನಾನು ವಾಪಸ್ ಬಂದೆ ಅಂತ 2ನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚರ್ಚಿಸ್ತಾನೆ. ತಾನು ಎಲ್ಲೆಲ್ಲಿ ನೂರಾರು ಹೆಣ ಹೂತಿದ್ದೇನೆ ಅಂತ ಕಥೆನೆಲ್ಲ ಹೇಳ್ತಾ ಹೋಗ್ತಾನೆ. ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾನೆ. ತರಕಾರಿ ಗಾಡಿಯಲ್ಲಿ ತಂದು ಹೆಣ ಹೂತಿದ್ದೇನೆ ಅನ್ನೋಂಥದ್ದನ್ನ ಹೇಳ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು ತಿಮರೋಡಿ ಅವರಿಗೆ. ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ಹೇಳ್ತವೆ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ. 2 ವರ್ಷದ ಹಿಂದೆ
ಚಿನ್ನಯ್ಯ ಯಾಕೆ ತಿಮರೋಡಿ ಅವರ ಬಳಿ ಬಂದು ಈ ರೀತಿ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ದೇನೆ ಅಂತೆಲ್ಲ ಕತೆ ಹೇಳ್ತಾನೆ. ನೋಡಿ, ಕತೆ ಹೇಳ್ತಾ ಇರೋ ರೀತಿ ನೋಡಿ. ಆತನಿಗೆ ಹಿಂಗೆಲ್ಲ ಕತೆ ಹೇಳು ಅಂತ ಕಟ್ಕೊಟ್ಟವ್ರು ಯಾರು? ಒಂದು. ಎರಡನೇದು, ಅಷ್ಟೆಲ್ಲ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ರೆ ಮೊನ್ನೆ SIT ಅವರು ಕರೆದ ತಕ್ಷಣ ಹೋಗಿ ಅಲ್ಲೇ ತೋರಿಸಬಹುದಾಗಿತ್ತಲ್ಲ, 70ರಲ್ಲಿ 7 ಆದ್ರೂ ಸಿಗ್ಬೇಕಿತ್ತಲ್ಲ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಓಡ್ಕೊಂಡು ಎಲ್ಲ ಅದ್ರ 3 ಹೋಟ್ಲಿದೆ, ಗಾಡಿ ಓಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಡಿಯಾಗಿ ಗಾಡಿ ಓಡಿದ್ದೇವೆ. ಮತ್ತೆ ಅಷ್ಟು ಕಾಲಿಂದ ಮಸಾಲಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳಕ್ಕೆ ಮಂದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಇರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದ್ರೆ 70 ಏನ 70, 74, 75 ಏನಾದಷ್ಟು ಊತಾಕಿದೆ. ಏನೋ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ಅದು ಕಲ್ಲಿದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಏನೋನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತದ್ದು ಊತಾಕೋದು. ಈಗ ಒಂದು ರೈಲು, ಈಗ ಒಂದು ರೈಲು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊತಾಕೋದು, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾವು ಊಟಾಕೋದು. ಅಲ್ಲಿ ಅಷ್ಟು ಏನೋ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಉಳಿದಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿಂದ ಶಾಲೆ ಇದ್ರ ಒಂದು ಈ ಕಡೆ ಭಟ್ರು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದ್ದಿಲ್ಲ. ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಲಿ ಶಾಲೆ ಇದೆ, ಹೈಸ್ಕೂಲ್ ಇದೆ. ಆ ಶಾಲೆಯ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ಬಗ್ಗೆ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರಿಗೆ ಓದೋದು STM ಕಾಲೇಜ್ ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನ ತೆಗೆದೆ. ಆ ದಿವಸನೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನ ತೆಗಿತಾ ಇತ್ತು. ಒಬ್ರು ಅಳುದಿಲ್ಲ, ಕೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಅಷ್ಟೇ ದಾವಣಿ. ಎಲ್ಲಿ ಹುಡುಗಿಯರು? ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನೇಣ ಹಾಕಿದ್ರು. ಅವರು ಎಂತ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು. ನಾನು ತಿಳಿಸ್ಬಿಟ್ಟು ಬಂದೆ ಏನೋ. ಮತ್ತೆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸ್ ವೈಟ್ ಸೀರೆ ಬಿಟ್ಟು ಹೆಂಗ್ಸ್, ಅದು ಕೇರಳ ಹೆಂಗ್ಸ್ ಅಂತ ಕಾಣ್ತದೆ, ಯಾರು ಸೂಪ್ರೇಸರ್. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಓಡ್ಕೊಂಡು ಎಲ್ಲ ಅದ್ರ 3 ಹೋಟ್ಲಿದೆ, ಗಾಡಿ ಓಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಡಿಯಾಗಿ ಗಾಡಿ ಓಡಿದ್ದೇವೆ. ಮತ್ತೆ ಅಷ್ಟು ಕಾಲಿಂದ ಮಸಾಲಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳಕ್ಕೆ ಮಂದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಇರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದ್ರೆ 70 ಏನ 70, 74, 75 ಏನಾದಷ್ಟು ಊತಾಕಿದೆ. ಏನೋ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ಅಲ್ಲಿ ಅದು ಕಲ್ಲಿದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಏನೋನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತದ್ದು ಊತಾಕೋದು. ಈಗ ಒಂದು ರೈಲು, ಈಗ ಒಂದು ರೈಲು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊತಾಕೋದು, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾವು ಊಟಾಕೋದು.
ಅಲ್ಲಿ ಅಷ್ಟು ಏನೋ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ, ಉಳಿದೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿಂದ ಸಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ ಇರೋರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲ್ಲಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವರು. ಆ ಶಾಲೆಯ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರು ಒಂದು STM ಕಾಲೇಜ್ ಇಲ್ಲಿ ಓದ್ತಾ ಇದ್ದು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಓದಿರೋ ಏನ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನೋ ತೆಗ್ತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಅಷ್ಟು ಡಾಲ್ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನ್ಯಾಯ ಹಾಕಿದ್ರು. ಅವರು ಎಂತ ಮಾಡಿದ್ರೆ ದಪ್ಪ ಮಾಡಿ ಎಂತ ಮಾಡಿದ್ರು. ನಾನು ತಿಳಿಸ್ಬಿಟ್ಟು ಬಂದೆ ಏನೋ. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿಗೆ ಒಂದು ಹಿಮ್ಸ್ ವೈಟ್ ಸೀರೆ ಉಂಟು ಹಿಮ್ಸ್, ಅದು ಕೇರಳ ಹಿಮ್ಸ್ ಅಂತ ಯಾರು ಸೂಪರ್. ಆಲ್ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಏನಿದೆ ಹಾಗಾದ್ರೆ ಈ ಕಂಟೆಂಟ್ ಅಲ್ಲಿ, ಈ ಚರ್ಚೆ ಮಾಡಿರೋದ್ರಲ್ಲಿ ಚಿನ್ನಯ್ಯ ಏನ್ ಹೇಳಿದ್ದಾನೆ, ತಿಮ್ರೋಡಿ ಅವರು ಏನ್ ಹೇಳ್ತಾರೆ? ಎರಡನೇ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ಸತ್ಯ ಬಯಲಾಗಿದೆ. ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾನೆ. ಏನಂತ? ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹಣ ಹೂತಿದ್ದೇನೆ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ, ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ, ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಕತೆ ಹೇಳ್ತಾ ಹೋಗ್ತಾನೆ. ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು, ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು, ಆಗ ಆ ಹೆಣವನ್ನ ಮೇಲೆ ಹಾಕಿ ನಾನು ವಾಪಸ್ ಬಂದೆ ಅಂತ ಎರಡನೇ ವಿಡಿಯೋದಲ್ಲಿ ತಿಮ್ರೋಡಿ ಜೊತೆ ಚರ್ಚಿಸ್ತಾನೆ. ತಾನು ಎಲ್ಲೆಲ್ಲಿ ನೂರಾರು ಹೆಣ ಹೂತಿದ್ದೇನೆ ಅಂತ ಕಥೆನೆಲ್ಲ ಹೇಳ್ತಾ ಹೋಗ್ತಾನೆ. ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾನೆ. ತರಕಾರಿ ಗಾಡಿಯಲ್ಲಿ ತಂದು ಹೆಣ ಹೂತಿದ್ದೇನೆ ಅನ್ನೋಂಥದ್ದನ್ನ ಹೇಳ್ತಾನೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು ತಿಮರೋಡಿ ಅವರಿಗೆ. ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು, ನೂರಾರು ಪ್ರಶ್ನೆಗಳು ಹೇಳ್ತವೆ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಯಾಕೆ ತಿಮರೋಡಿ ಅವರ ಬಳಿ ಬಂದು ಈ ರೀತಿ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ದೇನೆ ಅಂತೆಲ್ಲ ಕತೆ ಹೇಳ್ತಾನೆ. ನೋಡಿ, ಕತೆ ಹೇಳ್ತಾ ಇರೋ ರೀತಿ ನೋಡಿ. ಆತನಿಗೆ ಹಿಂಗೆಲ್ಲ ಕತೆ ಹೇಳು ಅಂತ ಕಟ್ಕೊಟ್ಟವ್ರು ಯಾರು? ಒಂದು. ಎರಡನೇದು, ಅಷ್ಟೆಲ್ಲ ಬಾಹುಬಲಿ ಬೆಟ್ಟದಲ್ಲಿ 70 ಹೆಣ ಹೂತಿದ್ರೆ ಮೊನ್ನೆ SIT ಅವರು ಕರೆದ ತಕ್ಷಣ ಹೋಗಿ ಅಲ್ಲೇ ತೋರಿಸಬಹುದಾಗಿತ್ತಲ್ಲ, 70ರಲ್ಲಿ 7 ಆದ್ರೂ ಸಿಗ್ಬೇಕಿತ್ತಲ್ಲ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅದ್ರ 3 ಹೋಟ್ಲಿದೆ, ಗಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಪಲ್ಲಿಯಾಗಿ ಗಾಡಿಗೆ ಹೊಡಿದ್ದಾರೆ. ಮತ್ತೆ ಅಷ್ಟು ಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಹೊರಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಂತಾರೆ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿಗೆ ಹತ್ತಿರ ಇರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ವಿ 70 ಜನ, 70, 74, 75 ಏನಾದಷ್ಟು ಊತಾಕಿದ್ವಿ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ಅಲ್ಲಿ ಅದು ಅಲ್ಲಿ ಆಗಿದೆ. ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡ್ ತರಕಾರಿ ತಳ್ಕೊಂಡು ಹೋಗುವ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ರೈಲು, ಈಗ ಒಂದು ರೈಲು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಕೂತಾರೆ, ಎರಡೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕೊಂಡು ನಾಲ್ಕು ನೋಡ್ಬೋದು. ಅಲ್ಲಿ ಅಷ್ಟು ಏನೋ ಉಂಟಾಗ್ತದೆ. ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ, ಉಳಿದ ಲೆಕ್ಕವೇ ಇಲ್ಲ.
ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿದ್ದು ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಲಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವರು. ಆ ಶಾಲೆಯ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ಬಗ್ಗೆ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಒಂದು STM ಕಾಲೇಜ್ ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ. ಕೇಳಿದ್ರೆ ಹುಡುಗಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಅಷ್ಟು ಡಾಲ್ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನ್ಯಾಯ ಹಾಕಿದ್ರು. ಅವರು ಎಂತ ಮಾಡಿದ್ರೆ ದಪ್ಪ ಮಾಡಿ ಎಂತ ಮಾಡಿದ್ರು. ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಆ ಬಾಬುನ ಬೆಟ್ಟದ ಟರ್ನಲ್ಲಿಗೆ ಒಂದು ಹಿಮ್ಸ್, ವೈಟ್ ಸೀರೆ ಉಂಟು ಹಿಮ್ಸ್. ಅದು ಕೇರಳ ಹಿಮ್ಸ್ ಅಂತ ಮಾಡ್ತಾರೆ. ಯಾರು ಸೂಪರ್ ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಂದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಓಡ್ಕೊಂಡು ಎಲ್ಲ ಅದ್ರ 3 ಹೋಟ್ಲಿದೆ. ಕಾಡಿಗೆ ಹೊಡಿದ್ದಾರೆ ಮುಂಬೈನವರೆಲ್ಲ. ಚೆಲ್ಲಕಲಿಯಾಗಿ ಕಾಡಿಗೆ ಹೊಡಿದ್ದಾರೆ. ಮತ್ತೆ ಅಷ್ಟು ಕಾಲಿಂದ ಮಸಾಲಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಹೊರಗೆ ಅಯ್ಯಪ್ಪನವರು ಹೊರಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಬಳಕ್ಕೆ ಮನದಾರೆ. ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಇರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸ್ ನಲ್ಲಿ ಏನಿಲ್ಲ, ನಾನು ಊತಾಕಿದ್ವಿ 75 ಏನಾದಷ್ಟು ಊತಾಕಿದ್ವಿ. ಏನೋ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ಅದು ಅಲ್ಲಿ ಹೇಳಿದ್ದಾರೆ ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಏನೋನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟಾಕೋದು. ಈಗ ಒಂದು ರೈಲು, ಈಗ ಒಂದು ರೈಲು. ಈ ಕಡೆ ಒಂದು 7 ಆ ಕಡೆಯಿಂದ 7. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿಗೆ ಊಟಾಕೋದು. ಎರುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾವು ಊಟಾಕೋದು. ಅಲ್ಲಿ ಅಷ್ಟು ಏನೋ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಉಳಿದೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿದ್ದು ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಲಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವರು. ಆ ಶಾಲೆಯ ಹಿಂಬದಿಯಲ್ಲಿ ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ಬಗ್ಗೆ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಒಂದು STM ಕಾಲೇಜ್ ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ಏನ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ. ಕೇಳಿದ್ರೆ ಹುಡುಗಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಅಷ್ಟು ಡಾಲ್ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನ್ಯಾಯ ಹಾಕಿದ್ರು. ಅವರು ಎಂತ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಮಾಡಿದ್ರೆ. ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಆ ಬಾಬುನ ಬೆಟ್ಟದ ಟರ್ನಲ್ಲಿಗೆ ಒಂದು ಹಿಮ್ಸ್, ವೈಟ್ ಸೀರೆ ಉಂಟು ಹಿಮ್ಸ್. ಅದು ಕೇರಳ ಹಿಮ್ಸ್ ಅಂತ ಮಾಡ್ತಾರೆ. ಯಾರು ಸೂಪರ್ ಆಲ್ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ. ಈ ಬುರುಡೆ ಗ್ಯಾಂಗ್ನ ಅನೇಕ ಷಡ್ಯಂತ್ರಗಳು ಒಂದೊಂದಾಗೆ ಹೊರಗೆ ಬರ್ತಾ ಇದೆ, ಒಂದೊಂದಾಗೆ ಬಯಲಾಗ್ತಾ ಇದೆ. ಈಗ ಮತ್ತೊಂದು ಷಡ್ಯಂತ್ರ ಬಯಲಾಗಿದೆ. ನಿನ್ನೆ ಮೊದಲ ವಿಡಿಯೋ ರಿಲೀಸ್ ಆಯಿತು. ಚಿನ್ನಯ್ಯ ಹಾಗೂ ತಿಮರೋಡಿ ಇಬ್ರು ಕೂಡ ಸಂಭಾಷಣೆಯನ್ನ, ಮಾತುಕತೆಯನ್ನ ನಡೆಸ್ತಾ ಇರುವಂತಹ ವಿಡಿಯೋ
ಇವತ್ತು ಎರಡನೇ ವಿಡಿಯೋ ಈಗ ರಿಲೀಸ್ ಆಗಿದೆ. ಈ ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆಗೆ ಚಿನ್ನಯ್ಯ ಚರ್ಚೆ ಮಾಡ್ತಾ ಇದ್ದಾರೆ. ಬಾಹುಬಲಿ ಬೆಟ್ಟದಲ್ಲಿ 70ಕ್ಕೂ ಹೆಚ್ಚು ಹೆಣವನ್ನ ಹೂತಿದ್ದೇನೆ. ನಿನ್ನೆ ಒಂದು ವಿಡಿಯೋ ಬಾಂಬ್, ಅದರಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಇವತ್ತು ಎರಡನೇ ವಿಡಿಯೋ, ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ ಅಂತ ಚಿನ್ನಯ್ಯ ಆ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಸರ್ಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ, ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂದಿದ್ದಾರೆ ವಿಡಿಯೋದಲ್ಲಿ. ಪ್ರಾಥಮಿಕ ಶಾಲೆಯ ಹಿಂಭಾಗದ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು, ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು. ಆಗ ಹೆಣವನ್ನ ಮೇಲೆ ಹಾಕಿ ನಾನ್ ವಾಪಸ್ ಬಂದೆ. ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆಗೆ ಎಲ್ಲಾ ವಿಚಾರಗಳ ಬಗ್ಗೆ ಚಿನ್ನಯ್ಯ ಚರ್ಚೆ ಮಾಡಿದ್ದಾನೆ, ಮಾತಾಡಿದ್ದಾನೆ. ಈ ಷಡ್ಯಂತ್ರಗಳು ಯಾವ ರೀತಿ ನಡೆದಿತ್ತು, ಬಹಳ ಹಿಂದೆಯೇ ನಡೆದಿತ್ತು ಅನ್ನುವಂಥ ವಿಚಾರ ಇದು ನೋಡಿ. ಇದೆ ಎರಡನೇ ವಿಡಿಯೋ. ಈಗ ಮೊದಲ ವಿಡಿಯೋವನ್ನ ಗಮನಿಸಿದ್ವಿ, ಇದು ಎರಡನೇ ವಿಡಿಯೋ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬಿಡಿದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅದು 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ಮುಂಬೈನವರೆಲ್ಲ ಚೆಲ್ಲಕಲಿಯಾಗಿ ಗಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರೇ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ, ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಇರಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಂಬಳಕ್ಕೆ ಮನದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಇರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಗ್ಯಾಲ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಗ್ಯಾಲ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ವಿ 70-75 ಏನಾದಷ್ಟು ಊತಾಕಿದ್ವಿ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ, ಆದ್ರೆ ನಾನು ಅದು ಹಳ್ಳಿಗಳಿದೆ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡ್ ತರಕಾರಿ ತಳ್ಕೊಂಡು ಹೋಗುದು ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತದ್ದು ಊತಾಕೋದು. ಈಗ ಒಂದು ರೈಲು, ಈಗ ಒಂದು ರೈಲು, ಈ ಕಡೆಯಿಂದ ಒಂದು ಏರೆಂಟು, ಆ ಕಡೆಯಿಂದ ಏರೆಂಟು. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊತಾಕೋದು, ಎರಡೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು, ಮತ್ತೆ ಅದು ಹಾಕೊಂಡು ನಾವು ನೋಡ್ಬೋದು. ಅಲ್ಲಿ ಅಷ್ಟು ಜನ ಉಂಟಾಗಿದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಉಳ್ಳಬಗ್ಗೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಮ್ಮಿಟ್ಟು ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ ಇರೋರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ, ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಎಲ್ಲ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲ್ಮಿಟ್ ಶಾಲೆ ಇದೆ, ಹೈಸ್ಕೂಲ್ ಇದೆ. ಆ ಶಾಲೆಯ ಹಿಂಬದಿ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ಬಗ್ಗೆ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ, ಆ ಊರಿಗೆ ಒಂದು STM ಕಾಲೇಜ್ ಇದೆ. ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ, ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಕೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಅಷ್ಟು ದಾಳಿ. ಎಲ್ಲಿ ಹುಡುಗಿ ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನೇಣ ಹಾಕಿದ್ರು. ಅವರು ಎಂತ ಮಾಡಿದ್ರು ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು, ನಾನು ತಿಳಿಸ್ಕೊಟ್ಟು ಬಂದೆ ಏನೋ. ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗಸು ವೈಟ್ ಸೀರೆ ಹೆಂಗಸು, ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದೀವಿ, ನಿನ್ನೆ ಒಂದು ವಿಡಿಯೋ, ಇವತ್ತೊಂದು ವಿಡಿಯೋ, ನಿನ್ನೆಯ ಮುಂದುವರಿದ ಭಾಗ ಅನ್ನುವಂತೆ ಇವತ್ತಿನ ವಿಡಿಯೋ. ಈ ವಿಡಿಯೋಗಳ ಹಿಂದಿನ ಮಸಲತ್ತೇನು ಅನ್ನುವಂತ ಪ್ರಶ್ನೆ ಮೊದಲನೇದಾಗಿ ಕಾಡೋದ್ ಜೊತೆಯಲ್ಲಿ ಈಗ ಈ ವಿಡಿಯೋಗಳನ್ನ ಹರಿಬಿಟ್ಟು ತನಿಖೆಯ ದಿಕ್ಕನ್ನ ತಪ್ಪಿಸುವಂತಹ ಒಂದು ರೀತಿಯ ಹುನ್ನಾರನ ಅಥವಾ ಈಗಾಗಲೇ ಈ ವಿಡಿಯೋಗಳ ಮೂಲಕ ಏನ್ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ಪ್ರಶ್ನೆ ಮೊದಲನೇದಾಗಿ ಕಾಡ್ತಾ ಇರೋದು. ಯಾವಾಗಿಂದ ಈ ವಿಡಿಯೋ, ಏನ್ ಡೀಟೇಲ್ಸ್ ಇದೆ ವಿಡಿಯೋಗೆ ಸಂಬಂಧಪಟ್ಟಂತೆ?
ಹೌದು ಅಶ್ವಿನಿ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಸದ್ಯ 2 ವಿಡಿಯೋಗಳನ್ನ ಬಿಟ್ಟಿದ್ದಾರೆ. 2023 ಆಗಸ್ಟ್ ನಲ್ಲಿ ಮಾಡಿದಂತಹ ವಿಡಿಯೋ ಇದನ್ನ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪಾರ್ಟ್ ವೈಸ್ ಆಗಿ ಬಿಟ್ಟಿದ್ದಾರೆ. ಮೊದಲ ಪಾರ್ಟ್ ಅನ್ನ ಬಿಟ್ಟಿದ್ರು ನಿನ್ನೆ, ಇವತ್ತು 2ನೇ ಪಾರ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಇತ್ತು. ಈಗಾಗಲೇ ಕಟ್ ಆಗಿ ಮಾಡಿ ಬಿಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು 2 ವಿಡಿಯೋ ಏನಿದೆ ಇದು ಬಹಳಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಈ ಒಂದು ಪ್ರಕರಣದ ಬಗ್ಗೆ ಜನರು ಮತ್ತು ಮಾತಾಡೋದಕ್ಕೂ ಕೂಡ ಈಗಾಗಲೇ ಈ ವಿಡಿಯೋದಿಂದ ಕಾರಣ ಆಗಿದೆ. 2 ವಿಡಿಯೋಗಳನ್ನ ಬಿಟ್ಟಿದ್ದಾರೆ. 2 ವಿಡಿಯೋದಲ್ಲೂ ಕೂಡ ಗಮನಿಸಬಹುದು, ಚಿನ್ನಯ್ಯನ ಪತ್ನಿ ಇಬ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಮಾತಾಡುತ್ತಿರುವಂತಹ ವಿಡಿಯೋ 2 ಇದನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯ ಬಿಟ್ಟಿದ್ದಾರೆ. ಜೊತೆಗೆ ಈ ವಿಡಿಯೋದಿಂದ ಏನು ನಿರೂಪಿಸುವುದಕ್ಕೆ ಹೊರಟಿದ್ದಾರೆ ಅನ್ನುವಂತ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಚಿನ್ನಯ್ಯ ಇದ್ದಾನಲ್ಲ, ಈತ ಆರಂಭದಲ್ಲಿ ಇವರಿಗೆ ಪೂರಕವಾಗಿ ಹೇಳಿಕೆ ನೀಡ್ತಾ ಇದ್ದ, ಇವರ ಜೊತೆಗೆ ಇರ್ತಾ ಇದ್ದ. ಆ ಬಳಿಕ ಉತ್ಖನನಾಯಿತು. ಉತ್ಖನನದ ಬಳಿಕ ಯಾವುದೇ ಕಳೆಬರ ಸಿಗದೆ ಇದ್ದಾಗ ಆತನನ್ನ ಬಂಧಿಸಿದ್ರು. ಬಂಧಿಸಿದ ನಂತರ ಆತನನ್ನ ವಿಚಾರಣೆ ಮಾಡಿದಾಗ ಒಂದೊಂದೇ ಸತ್ಯಗಳನ್ನ ಬಾಯ್ಬಿಡ್ತಾ ಬಂದ. ಅಂದ್ರೆ ತಾನು ಇದು ತನ್ನ ಸ್ವಇಚ್ಛೆಯಿಂದ ಹೇಳ್ತಾ ಇಲ್ಲ, ಸ್ವಇಚ್ಛೆಯಿಂದ ಈ ರೀತಿಯಾಗಿ ಮಾಡ್ತಾ ಇಲ್ಲ, ತನ್ಗೆ ಹಿಂದಿನಿಂದ ಈ ರೀತಿಯಾಗಿ ಹೇಳುವುದಕ್ಕೆ ಪ್ರಚೋದಿಸಿದ್ದಾರೆ. ಅವರು ಹೇಳಿದಂತೆ ನಾನು ಕೇಳಿದೆ, ಈಗ ನಾನು ಮೋಸ ಹೋದೆ. ಈ ರೀತಿಯಾದಂತಹ ತಪ್ಪೊಪ್ಪಿಗೆ ಹೇಳಿಕೆಯನ್ನ SIT ಅಧಿಕಾರಿಗಳ ಮುಂದೆ ಹೇಳಿದ. ಜೊತೆಗೆ ನ್ಯಾಯಾಲಯದ ಮುಂದೆಯೂ ಕೂಡ ಇದನ್ನ ಹೇಳುವುದಕ್ಕೆ ಈಗಾಗಲೇ ಈತ ರೆಡಿ ಆಗಿರುವಂತದ್ದು. ಮೊನ್ನೆ ಈತನನ್ನ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆತಂದ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆಯೂ ಕೂಡ ತಪ್ಪೊಪ್ಪಿಗೆ ನೀಡುವುದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ದೆ. ಹೀಗಾಗಿ 23ರಂದು ಈತ ನ್ಯಾಯಾಲಯಕ್ಕೆ ಬಂದು ತಪ್ಪೊಪ್ಪಿಗೆ ನೀಡುವುದಕ್ಕೂ ಕೂಡ ಈತ ಸಿದ್ಧನಿದ್ದಾನೆ. ಈ ಸಂದರ್ಭದಲ್ಲಿ ಇವರು ತಾವು ಈ ರೀತಿಯಾಗಿ ಆತನಿಗೆ ಹೇಳಿಕೊಟ್ಟಿ ಮಾಡಿಸಿದ್ದು ಅಲ್ಲ, ಆತನೇ ತಮ್ಮ ಜೊತೆ 2023 ಆಗಸ್ಟ್ ತಿಂಗಳಲ್ಲಿ ಬಂದು ಈ ರೀತಿಯಾಗಿ ಹೇಳಿದ್ದ ಅನ್ನುವುದನ್ನ ನಿರೂಪಿಸುವುದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇರುವಂತದ್ದು. ಸದ್ಯ 2 ವಿಡಿಯೋವನ್ನು ಬಿಟ್ಟಿದ್ದಾರೆ. ಮುಂದೆ ಹಂತ ಹಂತವಾಗಿ ಈ ವಿಡಿಯೋವನ್ನು ಬಿಡುವುದಕ್ಕೆ ಕೂಡ ಒಂದು ರೀತಿಯಾದಂತಹ ಪ್ಲಾನ್ ಗಳನ್ನ ರೂಪಿಸಿದ್ದಾರೆ. ಅಂದ್ರೆ ಈ ವಿಡಿಯೋದಿಂದ ಒಂದಷ್ಟು ವಿಚಾರಗಳು ಕೂಡ, ಒಂದಷ್ಟು ಗೊಂದಲ ಕೂಡ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ಅಂದ್ರೆ ಈತನೇ ಬಂದು 2023ರಲ್ಲಿ ಹೇಳಿದ್ದ, ಈಗ ಯಾಕೆ ಈತ ಉಲ್ಟಾ ಹೊಡಿತಾ ಇದ್ದಾನೆ? ಇನ್ನು ಈ ರೀತಿಯಾದಂತಹ ಗೊಂದಲ ಒಂದ್ ಕಡೆ ಇದೆ. ಮತ್ತೊಂದು ಕಡೆ ಇವರಿಗೆ ಮೊದಲೇ ಈತ ಹೇಳಿದ್ದ ಒಂದಷ್ಟು ಈತನ ಬಗ್ಗೆ ಗೊತ್ತಿತ್ತು. ಹೀಗಾಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು. ಮುಂದೆ ಈತ ತಮ್ಗೆ ಉಲ್ಟಾ ಹೊಡಿತಾನೆ, ಈ ಸಂದರ್ಭದಲ್ಲಿ ಇದನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರು ಮೊದಲೇ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿಟ್ಟಿದ್ರು ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ. ದಿನೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ